ಏನಪ್ಪ ಮಂಜಪ್ಪ ಕಾಕ ಇವತ್ತಿನ ಸ್ಪೆಷಲ್ ಏನ ನಾಗ ಇವತ್ತಿನ ಸ್ಪೆಷಲ್ ಚರ್ಬಿ ಮಟನ್ ಬಿರಿಯಾನಿ. ಹಂಗಾರ ಸಂಪು ಇವತ್ತ ಸಂಪು. ತೊಳಿ ತೊಳಿ ಸ್ವಲ್ಪ ಇದು ಕೊತ್ತಂಬರಿ ತಾಯ್ತಲ್ಲ ಬಡ ಬಡತ್ತ ಅಲ್ಲ ಕಾಕ ಹಿರೇಪೇಶೆ ಮಳೆ ಚಲೋ ಹೋಗೈತಿ ಬಡ ಬಡ ದುಡುಕ್ ಮಾಡ್ಕ್ಯಾರಪ್ಪ ಬಡದಲ್ಲ ಬಡದ ರೋಗಾತಲ್ಪ ಮಾಡೋದು ನೀ ಚರ್ಬಿ ಕೊಚ್ಕೊಂಡ್ ಯಾಕ ಬರ್ಪ ಮಳಿ ಬಂತ ನಿಂದ ಬಂದೆ ಬರ್ರಿ ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಬದುಕಿನ ಬುತ್ತಿ ಯೂಟ್ಯೂಬ್ ಚಾನೆಲ್ ಬಂದಾರ ಇವತ್ತು ಸಂದರ್ಶನ ಮಾಡಕ್ ಬಂದಾರ. ನಾವು ಒಂದ್ ಸ್ವಲ್ಪ ಹಳ್ಳಿ ಜನ ಅಷ್ಟು ಕ್ಲಿಯರ್ ಆಗಿ ಬರಲ್ಲ, ನೀವು ಹೇಳ್ರಿ ಸರ್. ನಮಸ್ತೆ. ಕಿಲಾಡಿ ಕಿಚನ್ನಿನ ಸಮಗ್ರ ವೀಕ್ಷಕರಿಗೆ ನಮಸ್ಕಾರ ಸರ್. ಯಾಕೆ ಅಂತಂದರೆ ಭಾಳ ದಿವಸದಿಂದ ನಾನು ಇಲ್ಲಿಗೆ ಭೇಟಿ ಕೊಡಬೇಕು ಮಾಡಬೇಕಂತ ಒಂದು ಆಸೆ ನನಗೂ ಇತ್ತು. ಹಾಗಾಗಿ ಇವತ್ತದ ಕಾಲ ಕೂಡಿ ಬಂದಿದೆ. ಇವ್ರದ್ದು ಇಲ್ಲಿವರೆಗೆ 5 ಲಕ್ಷ ಹತ್ತತ್ರ ಸಬ್ಸ್ಕ್ರೈಬರ್ ಇದ್ದಾರೆ, ಹೌದಲ್ರಿ? 5 ಲಕ್ಷ ಹತ್ತತ್ರ ಸಬ್ಸ್ಕ್ರೈಬರ್ ಇದ್ದಾರೆ. ಇಲ್ಲಿವರೆಗೆ ಇವ್ರದ್ದು 23 ಕೋಟಿ ವೀಕ್ಷಣೆ ಆಗಿದೆ ಅನ್ನೋದೊಂದು ದೊಡ್ಡ ನನಗೆ ಖುಷಿಯಾದ ವಿಚಾರ. ಹಾಗಾಗಿ ಇವತ್ತು ನೇರವಾಗಿ ನಿಮ್ಮ ಕತೆ ಕೇಳೋಣ ಅಂತ ಇಲ್ಲಿಗೆ ಬಂದೀನಿ ಗೆಳೆಯರ. ಯಾಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ, ಉತ್ತರ ಕರ್ನಾಟಕದ ಊಟ, ಉತ್ತರ ಕರ್ನಾಟಕದ ವಸ್ತ್ರ ಎಷ್ಟು ಚಂದ ಮಾತಾಡ್ತೀರಿ ಅಂತಂದ್ರೆ, ಮತ್ತು ವೀಕ್ಷಕರಿಗೆ ಒಂದು ಮುಂದಿನ ವಾರ ಪ್ರತಿ ವಾರ ನಾವು ಎದಕ್ಕೆ ಕಾಯ್ತಾ ಇರ್ತೀವಿ ಅಂತಂದ್ರೆ ಕೊನೆಗೆ ಒಂದು ಹೇಳ್ತಿರಲ್ಲಪ್ಪ ಒಡಪಿಟ್ಟು ಬಿಟ್ಟಿರ್ತೀರಿ, ಇದಕ್ಕೆ ನೀವ ಏನಾದರೂ ಕಂಡು ಹಿಡಿದು ಹೇಳ್ರಿ ಅಂತೀರಿ. ಹಾಗಾಗಿ ನಾನು ಇವತ್ತು ಅದಕ್ಕೆ ರೆಡಿಯಾಗೇ ಬಂದೀನಿ. ಭಾಳ ಖುಷಿ ಆಗುತ್ತೆ. ಇವತ್ತು ನಮ್ಮ ಚಾನಲಲ್ಲಿ ಮತ್ತು ನಿಮ್ಮ ಚಾನಲ್ಲು ಎರಡೂ ಸೇರಿ ಒಂದು ಕೊಲಾಬ್ರೇಷನ್ ಮಾಡಿಕೊಂಡು ಒಂದು ವಿಡಿಯೋ ನೀವು ಮಾಡಕತ್ತೀರಿ, ನಾವು ಮಾಡಕತ್ತೀವಿ. ಭಾಳ ಖುಷಿ ಆಯ್ತು. ಈ ಖುಷಿ ಒಳಗೆ ನಾನು ಇನ್ನೊಂದು ವಿಚಾರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಲ್ಲಿ ಮುಂದಿನ ದಿನಗಳಲ್ಲಿ ಬದುಕಿನ ಬುತ್ತಿಯ ನಮ್ಮ ಬೆಂಗಳೂರಿಗೆ ಅಥವಾ ನಮ್ಮ ಹಳ್ಳಿಗೆ ಅಥವಾ ಇನ್ನೆಲ್ಲ ಬಂದು ನಮ್ಮ ಬದುಕಿನ ತಂಡ ಕೂಡ ನಿಮ್ಮ ಜೊತೆಗೆ ಈ ಎಪಿಸೋಡನ್ನು ತೋರಿಸೋದ್ರ ಜೊತೆಗೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಕೂಡ ನೀವು ಬಂದು ಬೆಂಗಳೂರು ನೋಡೋಣ, ಬೆಂಗಳೂರಲ್ಲಿ ಒಂದು ಅಡುಗೆ ಮಾಡ್ರಿ ಅಲ್ಲ, ಬರೀ ಉತ್ತರ ಕರ್ನಾಟಕದಲ್ಲ ಅಲ್ಲಿ ಅಡಿಗೆ ತೋರ್ಸೋಣ, ಹೌದಲ್ಲ? ಹಾಗಾದ್ರೆ ಶುರು ಮಾಡ್ರಿ ವೀಕ್ಷಕರೇ. ಇನ್ನೊಂದ್ಸಲ ಮನವಿ ಮಾಡ್ತೀನಿ, ನೀವು ಮನ್ಯಾಗ ಕುಂತಾರೆ ಎಲ್ಲಾರು ಮಕ್ಕಳು ಮರಿಯೊಂದಿಗೆ ಫ್ಯಾಮಿಲಿ ಕುತ್ಕೊಂಡು ನೋಡ್ರಿ. ಬರೀ ಅಡಿಗೆ ಚಾನಲ್ ಅಲ್ಲ ಇದು, ಬರೀ ಅಡಿಗೆ ಚಾನಲ್ ಅಲ್ಲ. ಇಲ್ಲಿ ಹಾಸ್ಯ ಐತ್ರಿ, ಒಂದು ಕತಿ ಐತಿ, ಅಳಿಯಮ್ಮ ಒಂದು ಜುಗಲ್ ಬಂದಿ ಐತಿ, ಒಬ್ಬೊಬ್ರದ್ದು ಒಂದೊಂದು ಕತಿ ಐತಿ. ಹಂಗಾಗಿ ಅದಕ್ಕೋಸ್ಕರ ನೋಡ್ರಿ, ಹುಡುಗರನ್ನ ಬೆಂಬಲ ಮಾಡ್ರಿ. ಏನ್ರಿ ಸಾಹೇಬ್ರ, ಶುರು ಮಾಡೋಣ? ಹಂಗಾರ ಶುರು ಮಾಡ್ರಲ್ಲ, ನೋಡೋಣಂತೆ. ಅಡಿಗೆ ಎಣ್ಣೆ, ಚಕ್ಕೆ, ಏಲಕ್ಕಿ, ಲವಂಗ, ಜಾಕಾಯಿ, ಜಾಪತ್ರಿ, ಕಲ್ಲು ಹೂವು, ಚಕ್ರ ಹೂವು, ಮರಾಠಿ ಮಗ್ಗೆ, ಕಾಳು ಮೆಣಸು, ಜೀರಿಗೆ, ಪಲಾವ್ ಎಲೆ, ಹೆಚ್ಚಿದ ಉಳ್ಳಾಗಡ್ಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
ಹೆಚ್ಚಿದ ಟೊಮೊಟೊ ಹಣ್ಣು, ಹೆಚ್ಚಿದ ಹಸಿ ಮೆಣಸಿನಕಾಯಿ, ಕಲ್ಲುಪ್ಪು, ಅರಿಶಿಣ ಪುಡಿ, ಕೊಚ್ಚಿದ್ದ ಚರ್ಬಿ ಮಟನ್, ಹುರಿದು ಕುಟ್ಟಿದ್ದ ಮಸಾಲೆ ಪುಡಿ, ಬ್ಯಾಡಗಿ ಮೆಣಸಿನಕಾಯಿ ಪುಡಿ, ಈಗ ಲೊಟ್ಟ ಹೊಡೆಗೈತಂದೆ. ಲೊಟ್ಟ ಹೊಡೆದೇನೆ ನೀನ್ ಬಿಟ್ರೆ ಹೊಡಿತಿದ್ದೆ ಲೊಟ್ಟ. ಹೆಚ್ಚೆದ್ದು ಪುದೀನ, ಕೊತ್ತಂಬರಿ ಸೊಪ್ಪು, ನೀರು, ಮಳೆ ಬರ್ಲಿ ಇವತ್ತು ಅದು ಏಟೈತಿ ಲಕ್ ಮುರ್ಸ್ಕೊಂಬಿಡ್ಲಿ. ನೀರು, ಜೀರಾ ರೈಸ್, ಹೆಡ್ ಕುಕಿಂಗ್ ಹೋಗಿ ಕಮ್ಮಿ ಆಗಿದೆ ಅವನು. ಎಲ್ಲಿ ಹಂಗ ದುಂಡು ಉಡ್ಯೋದಂಗ ಉಡ್ಯೋತು ಅಕ್ಕಿಯಾಗ. ತುಪ್ಪ, ಪುದೀನ, ಕೊತ್ತಂಬರಿ ಸೊಪ್ಪು, ಹೋದವ್ರ ಒಗಟೆ ಇದ್ನಲ್ಲ ಉತ್ತರ ಹೇಳ್ಬೇಕೀಗ. ಹೇಳ ಅಲ್ಲಾಟ್ ಪಲ್ಲಾಟ್ ಚಿತ್ತಾರ ಹಾಕಿದ್ರ ತೆಗಿಯಕ್ಕಾಗಲ್ಲ. ಹಚ್ಚಿ ಪಾಮವಾದ ಹಚ್ಚಿ ಹಾಕ್ತಾರ ನೋಡಿ ಅದನ್ನ ತೆಗಿಯಕ್ಕಾಗಲ್ಲ. ಮದ್ರಂಗ್ಯಾದ್ರ ಹೋಗತಿ ಕೈ ತೊಳ್ಕಂದ್ರ ಅದು ಹೋಗೋದಿಲ್ಲ. ಕರೆಕ್ಟ್ ಐತಲ್ಲ ಹೇಳ. ಕರೆಕ್ಟ್ ಐತಿ ಉತ್ತರ ಹೇಳ್ತೀರಿ ನಾನು ಹೇಳ. ಮಳೆ ಹುಡ್ಕೊಂಬಂದನ ಇಲ್ತಾಳೆ ನೀ ಹೇಳ್ಬಿಟ್ಟು ನೆಗಡಿ ಆಗ್ಬಿಟ್ಟತ್ ನನಗೆ. ಮೂಗ್ನಾಗ ಮಾತಾಡ್ದಂಗ ಹೇಳ ಅವ ಹೇಳ್ಪಳೆ ಮಾಡ್ದಂಗೆ ಮಾಡ್ತತಿ ಮಗು ಅಲ್ಲ. ನಕ್ರ ನಗ್ತತಿ ಕಪಿ ಅಲ್ಲ. ಇಷ್ಟ ಸಿಂಪಲ್. ಇನ್ನೊಮ್ಮೆ ಮಾಡ್ದಂಗ ಮಾಡ್ತತಿ ಮಗು ಅಲ್ಲ. ನಕ್ರ ನಗ್ತತಿ ಕಪಿ ಅಲ್ಲ. ಮಾಡ್ದಂಗ ಮಾಡ್ತತಿ ಮಗು ಅಲ್ಲ.
ನಕ್ರ ನಗ್ತತಿ ಕಪಿ ಅಲ್ಲ ನೀ ನನಗೇನ್ರ ಅನ್ನಕತಿ ಹಂಗಾರ ಅಂದ ಕರೆಕ್ಟ್ ಆಗಿ ಹೇಳ್ಬೇಕ ಲಾಸ್ಟ್ ಹೋಗಿದ್ದಪ್ಪ ಮತ್ ನೀನ್ ಏನ್ರ ತಿಳ್ಕೊಂಡಿ ಅಂದ ಈಗ ನಾನು ಹೇಳಿದ್ದೆ ಅಯ್ಯ ಇದು ಇತ್ಲಾಗ ನಗದು ಇನ್ನೊಂದು ಮಗಳು ಅಲ್ಲ ಎರಡೇ ಕಾಂಬಿನೇಷನ್ ನನಗೆ ಗೊತ್ತಾಗ್ವಲ್ರಿ ಮುನ್ನವಾರ ತಿಳ್ಕೊಂಬಂದು ನಿಮ್ಗೆ ಪದ್ದ ಸರಿ ಬಿಡಿಸಿ ಹೇಳ್ತಾನೆ. ಟೈಮ್ ತಗಂಗಾರ ಟೈಮ್ ತಗೊಂಡ್ರೆ ಹೇಳೇ ಬಿಟ್ಟಲ್ಲ ಈಗ ಒಂದ್ ವಾರ ಟೈಮ್ ಐತಿ. ಕ್ಯಾಮ್ರಾಮ್ಯಾನ್ ಯಾವಾಗ ಸುಗ ಹಾಕ್ಸನ್ ಅನ್ನೋದು ಅಟಕ್ ಹಾಕದಿತ್ತು ನೋಡಿ ಈಗ ಸೂಟ್ ಅದನ್ನ ಜೀವ ಚುರು ಚುರು ಅನ್ನಕತ್ತಿತ್ತು ನೋಡಿ ಜಕಟ ಆಹಾ ಬಿರ ಚರಿಬಿ ನೋಡಿ ಇಲ್ಲಿ ಹಂಗೈತಿ ಹಾ ಹಾ ಸ್ವಲ್ಪ ದಿನ ಸಿಗ್ತಾ ಏನು ನಾಗಪ್ಪವ ಹಕ್ಕಲ ಹಳೆಯ ಒಮ್ಮೆ ಹಿಂಗೆ ಕಚ್ಕೊಂಬಿಟ್ರ ಅರ್ಧಕ್ಕರ್ಧ ಅಂತ ಬರ್ಬೇಕಲ್ಲ ಅದು ನಂಗೆ ಅಂತ ದೊಡ್ಡ ಬಾಯಿ ಸೈಜ್ ಅಗಲ ಮಾಡ್ಕೊಬೇಕಲ್ಲ ಬಾಯ ಅಣ್ಣ ಚರ್ಬಿ ಇಲ್ಲ ಐತಿ ನೋಡ್ಲಿ ಇನ್ನ ಚರ್ಬಿ ಅಂತ ಕರ್ಬೇಕು ಬಾಯಿಗ ಚರಿಪ್ಸಿದ ಒಳಗೆ ಕೊತ್ತು ನೋಡಿ ಮತ್ತೆ ಗಂಟ್ಲಾಗಿತ್ತು ತುಪ್ಪ ಯಾಕ ಉಶ್ ಅಂತಲ್ಲಿ ಅಂತಕ್ಕ ಹಳೆ ಬೀರ ಚರ್ಬಿ ಮಟನ್ ಬಿರಿಯಾನಿ ಏನ್ ಸಖತ್ ಆಗೈತ್ರಳೆ ಮಸ್ತ್ ಆಗೈತಿ ಅಮ್ಮವ ಮವ ತುಪ್ಪ ಹಾಕಿರೋದಕ್ಕೆ ಭಾರಿ ಟೇಸ್ಟ್ ಆಗೈತಿ ಅಮ್ಮವ ಒಂದು ಸ್ವಲ್ಪ ರೈಸ್ ತಗೊಂಡೆ ರೈಸ್ ಹಿಡ್ಕೊಂಡ್ಬಿಟ್ರೆ ಸ್ವರ್ಗನ ಅಮ್ಮವ ಬಿರಿಯಾನಿ ಚರ್ಬಿ ಮಟನ್ ಬಿರಿಯಾನಿ ಬಿರಿಯಾನಿ ಭಾರಿ ಆಗೈತಲ್ಲ ಹೇಳಿ ನೋಡೋಣ ಸ್ವಲ್ಪ ಹೌದಲ್ಲ ಖಾರ ಆಗಿರೋದಕ್ಕೂ ಚಂಡಿಗೆ ಇರತ್ತೆ ಚರ್ಬಿ ಮಟನ್ ಬಿರಿಯಾನಿ ಸೂಪರ್ ಕುಮಾರಣ್ಣ ಹಾಂ ಚರ್ಬಿ ಮಟನ್ ಬಿರಿಯಾನಿ ಏನಾಗೈತೆ ಸಾಂಪಾಗಿತ್ತು ಸಚಿನ ಅಣ್ಣ ಒಳ್ಳೆ ಹದ ಆಗಿರೋ ಮಟನ್ ಆಗೈತಿ ಹೌದು ಹೂ ಇದ್ದಂಗೆ ಐತಿ ಮಟನ್ ಮಾತ್ರ ಬಿರಿಯಾನಿ ಕೂಡ ಅಷ್ಟ ಟೇಸ್ಟ್ ಚೆನ್ನಾಗೈತಿ ಪೀಸು ಕೂಡ ಸೂಪರಾಗಿ ಬೆಂದಿದ್ದಾವೆ ಬಿರಿಯಾನಿ ಸೂಪರ್ ಬಿರಿಯಾನಿ ಇವತ್ತು ಒಳ್ಳೆ ಸೌದಿ ಒಲೆ ಬೆಂದಿದೆ ಮಟನ್ ಬಿರಿಯಾನಿ ಚೆನ್ನಾಗೈತಿ ಒಳ್ಳೆ ಟೇಸ್ಟ್ ಆಗೈತಿ ಭಾಳ ಚೆನ್ನಾಗಿ ಖುಷಿ ಆತ ನಮ್ಗೆ ಊಟ ಸೂಪರ್ ಸೌದಿ ಒಲೆ ಊಟ ಚರ್ಬಿ ಮಟನ್ ಬಿರಿಯಾನಿ ಭಾರಿ ಆಗೈತ ಇವತ್ತು ಮಾತ್ರ ಜನ ಸಾಗರನ ಅರ್ದತ್ ನೋಡಿ ಇವತ್ತು ಮಾತ್ರ ವಿಚಿತ್ರ ಆಗ್ಬಿಡತ್ತೆ ಮಟನ್ ಬಿರಿಯಾನಿ ಸೂಪರ್ ಏನಪ್ಪ ಮವ ಹೇಳ್ರಿ ಹಂಗೈತಿ ಚರ್ಬಿ ಮಟನ್ ಬಿರಿಯಾನಿ 1 ನಂಬರ್ ಊಟ ಅತ್ಯದ್ಭುತ ನಾ ಎಂದು ನೋಡೇ ಅಲ್ಲ ಇಂಥ ಊಟನ ಹೌದು ಸವಿ ಮವ ಅದನ್ನ ಇವತ್ತು ಭಾಳ ಜನಕ್ಕೆ ಬಂದು ಸವಿ ಹೆಂಗೈತ್ರಿ ಸರ ತುಂಬ ಚೆನ್ನಾಗಿದೆ ಭಾಳ ಮಸ್ತ್ ಐತ್ರಿ ಅತ್ಯಂತ ಟೇಸ್ಟ್ ಅದ್ಭುತ ನೋಡು ಕರ್ದಿಟ್ರು ಹೇಳಿ ಬಂತೆಗ ಅಂತಿದ್ದು ಇಷ್ಟು ದಿನ ಇದ್ದಿದ್ದಿಲ್ಲ ಬಟ್ ಈ ಗುರುಗಳ ಕಡೆಯಿಂದ ಬಂದಿರ್ಬೋದು ಅನಿಸ್ತತಿ ಹಂಗ ಆಗ್ತದ ಬೆಳಿಗ್ಗೆ ಹೇಳಿದ್ದಲ್ಲ ನೀನು 9 ಗಂಟೆಗೆ ಹಿಂಗ ಇವು ಬದುಕಿನ ಬುತ್ತಿ ಸರ್ ಬರ್ಕತ್ತಾರ ಅಂದ ಅವ್ರು ಬಂದ್ರೆ ಬಿಟ್ಟದ್ ಬಿಟ್ಟು ಕರಿಯಪ್ಪ ಅಂದ ನಾನು ನಿಮಗೆ
ಹೌದಾ? ನೀನ ಅಲ್ಲಿಗೆ ಬಂದು ಸಿಕ್ಕಾಬಿಟ್ರಲ್ಲ ಅಚಾನಕ್ ನಾ ಬಂದೆ ಅಲ್ಲಿಗೆ.